ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರಿಗೆ ಈ ವಿಡಿಯೋ ಮಾಡಲಿಕ್ಕೆ ಏನು ಕಾರಣಪ್ಪ ಅಂದ್ರೆ, ಇವತ್ತು ನಾವು ಬದಾಮಿ ತಾಲೂಕು ಯರಗೊಪ್ಪ ಗ್ರಾಮದಲ್ಲಿ ನಮ್ಮ ಹೂವಪ್ಪ ಹೆಗ್ರಿಯವರ ಹೊಲಕ್ಕೆ ಕೊಂಟಂಥ ರಿಸಲ್ಟನ್ನು ನೋಡಿ ಸಿದ್ದಪ್ಪ ವಾಲಿಕಾರ್ ಅಂತೇಳಿ ಅವ್ರ ಹೊಲದಲ್ಲಿ ನಾವು ಪ್ರೆಸೆಂಟ್ ಅವ್ರ ಹೊಲದಲ್ಲಿದ್ದೀವಿ. ಈಗ ನಮ್ಮ ಹೂವಪ್ಪ ಹೆಗ್ರಿಯವರು ಅವರು ಯಾವ ಥರ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಲಿಕ್ಕೆ ಮುಂದೆ ಬಂದೋದ್ರ ಬಗ್ಗೆ ಶೇರ್ ಮಾಡ್ಕೊತಾರೆ. ಮಾತಾಡ್ರಿ ಸರ್. ನಮಸ್ಕಾರ ಸರ್. ನಮಸ್ತೆ. ನಾವು ಈ ವೆಸ್ಟೀಸ್ ಪ್ರಾಡಕ್ಟ್ ಮಾಹಿತಿ ಶಿವಕುಮಾರ್ ಸರ್ ನೀವೇ ತಿಳಿಸಿದ್ರಿ. ಎಸ್ ಸರ್. ನೀವು ತಿಳಿಸಿಂದ ನಾವು ಬಳಸಿದೀವಿ ರೀ. ಹಾಂ, ನಾವು ನಮ್ದು ಈ ಸಿದ್ದಪ್ಪ ವಾಲಿಕರ್ ಇವ್ರ ಹೊಲ ಅಕ್ಕಪಕ್ಕದವ್ರಿ. ಎಸ್ ಸರ್. ನಮ್ದು ಕಬ್ಬು ಚೆನ್ನಾಗಿರೋದು ನೋಡಿ ಕೇಳಿದ್ರಿ, ಏನೇನು ಬಳಸ್ತಿ ಏನೇನಿಲ್ಲ ನಮ್ದು ಏನು ಬೆಳೆವಲ್ದು ಅಂತೇಳಿ. ಎಸ್ ಸರ್. ಅವರಿಗೆ ನಾವು ಈ ವೆಸ್ಟೀಸ್ ಅಗ್ರಿ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಮಾಡಿದ್ವಿ ಸರ್. ಎಸ್ ಸರ್. ಅವರು ಈ ಸರ ಬಳಸಿದಾರೆ ಸರ್. ಎಸ್ ಸರ್. ಇದು ಕಬ್ಬು 2 ತಿಂಗಳಿದೆ ನೋಡಿ ಸರ್. ಇದು ನೋಡ್ರಿ 2 ತಿಂಗಳಿದೆ. ಈ ತರ ಬೆಳೆ ಯಾವಾಗಾರು ಬೆಳೆದಿರ ಸರ್? ಎಂದು ಬೆಳೆದಿಲ್ಲ. 50 ವರ್ಷ ನೀರಾವರಿ ಐತ್ರಿ ಇದು. ಎಂದು ಬೆಳೆದಿದ್ದಿಲ್ಲ. ಇವತ್ತು ಅವರೇ ಆಶ್ಚರ್ಯ ಪಡಕತ್ತಾರ್ರಿ. ಎಸ್, ಆ ರೈತರು ಕೂಡ ಅದನ್ನು ವಿಡಿಯೋ. ಗುಡ್ ಮಾರ್ನಿಂಗ್ ವೆಸ್ಟೀಸ್. ನಾನು ಈ ವೆಸ್ಟೀಸ್ನಲ್ಲಿ ಬ್ರಾಂಚ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಹೂವಪ್ಪ ಹೆಗ್ರಿ ಅಂತ, ಯರಗಪ್ಪ SP ಗ್ರಾಮದವರು. ನಾನು ಅಗ್ರಿ ಪ್ರಾಡಕ್ಟನ್ನು ನನ್ನ ಹೊಲಕ್ಕೆ ಬಳಸಿದ್ದೆ. ನನ್ನ ಹೊಲದಲ್ಲಿ ಬೆಳೆ ಚೆನ್ನಾಗಿರೋದನ್ನು ನೋಡಿ ಈ ಶರಣಪ್ಪ ಕುರಿ ಅನ್ನೋರು ಕೇಳಿದರು. ಅವ್ರಿಗೆ ಸ್ವಲ್ಪ ಸಜೆಷನ್ ಮಾಡಿಸಿದ್ದೀನಿ. ಅವರು ಬಳಸಿದ್ದಾರೆ. ಏನು ಎಕರೆಕ್ಕೆ 2 ಗ್ರ್ಯಾನ್ಯುಲ್ಸು, 1 ಅಕ್ವಾಜೆಲ್ಲು, ಅರ್ಧ kg ನ್ಯಾನೋಟೆಕ್, 1 ಗೋಲ್ಡು, 1 ಅರ್ಧ ಲೀಟ್ರ್ 82 ಇದನ್ನ ಬಳಸಿದ್ದಾರೆ ರೀ. ಅವ್ರದ್ದು ಎಷ್ಟು ತಿಂಗಳದಿದೆ ರೀ ಕಬ್ಬು ಸರ್? ಇದು ಅಲ್ಲೇ ಒಂದು 2-2.5 ತಿಂಗಳು 2-2.5 ತಿಂಗಳು ಕಬ್ಬಿದೆ. ಈ ಥರ ಇದೆ ನೋಡಿ ಸರ್. ಅವರೇ ಹೊಲದವ್ರ ಅದಾರೆ, ಶರಣಪ್ಪರ ಅಣ್ಣಾರಿ ಇವರು. ಅವರೇ ಮಾತಾಡ್ಸೋನು ರೈತರು. ಹಾಂ ಸರ್, ಹೇಳ್ರಿ ಏನು ರಿಸಲ್ಟ್ ಏನು ಸಿಗುತ್ತೆ? ಒಳ್ಳೆ ರಿಸಲ್ಟ್ ಬಂದಿದೆ. ಹಾಕಿಂದ ಚಲೋ ಬಂದಿದೆ. ಮೊದಲು ಹೆಂಗೆ ಬರ್ತಿತ್ತು ರೀ? ಮೊದಲಿಗೆ ನನಗೇನು ಹಂಗೇನು ಹಿಡಿಸಿದ್ದಿಲ್ಲ. ಹಾಂ ರೀ. ಆ ಚುನಾಯಕ ಬೆಳೆಗಿಂತ ಈ ಸಲ 2ನೇ ಬೆಳೆಗೆ ಭಾರಿ ಚಲೋ. ಈಗ ರಾಸಾಯನಿಕದಿಂದ ಏನು ಪ್ರಾಬ್ಲಮ್ ಇದೆ? ಈ ಸಲ 2ನೇ ಬೆಳೆಗೆ ಭಾರಿ ಚಲೋ. ಈಗ ರಾಸಾಯನಿಕದಿಂದ ಏನು ಪ್ರಾಬ್ಲಮ್ ಇದೆ, ಸಾವಯವದಿಂದ ಏನು ಪ್ರಾಬ್ಲಮ್ ಇದೆ ಅನ್ನೋದು ತಿಳಿತಲ್ರಿ? ವೆಸ್ಟೇಜ್ ಕಂಪ್ನಿ ಗೊಬ್ಬರದಿಂದ ನನಗೆ ಚಲೋ ಅನ್ಸೈತಿ. ಉಳಿದಂಥ ರೈತರಿಗೆ ಹೇಳ್ತೀರಿ? ಹೇಳ್ತೇವೆ. ಮೊದಲೆಲ್ಲ DAP, ಯೂರಿಯಾ, ಪೊಟ್ಯಾಶ್ ಅವನ್ನೇನು ಹಾಕೋದ್ರಿಂದ ಏನಲ್ಲ, ಇವ್ ಮನಸ್ಸಿಂದ ನನಗೆ ಒಳ್ಳೆ ಗ್ರೇಟೆಂಟ್ ಬಂದೈತಿ. ಚಲೋ ಆಗೈತಿ. ಈಗ ಎಸ್, ಉಳಿದಂಥ ರೈತರಿಗೆ ಕೂಡ ಹೇಳ್ರಿ, ಅವರು ಕೂಡ ಇದರ ಸದುಪಯೋಗ ತಗೊಳ್ರಿ ಅಂತ ಹೇಳ್ತಾ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್. ನಮಸ್ತೆ.